ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಜ್ಜಿ ಯೂಟ್ಯೂಬ್ ಚಾನಲ್. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಸುಮ್ಮನೆ ಹೇಳ್ತಿಲ್ಲ, ಸಿನಿಮಾ ಮಾತ್ರ ಜಬರ್ದಸ್ತ್ ಆಗಿದೆ. ಟೋಟಲ್ ಆಗಿ ಕೊಡೋ ಟೈಮ್ಗೆ ಸಿನಿಮಾ ಮಾತ್ರ ವರ್ತ್ ವಾತ್ ಸಿನಿಮಾ. ಡೆಫಿನೆಟ್ಲಿ ಸಿನಿಮಾ ಮಾತ್ರ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಅಂತೂ ಮಾಡೋದಿಲ್ಲ. ಆಲ್ರೆಡಿ ಇದರ ಸ್ಟೋರಿ ಏನಂತ ಗೊತ್ತೇ ಇರುತ್ತೆ. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ನಲ್ಲಿ ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ ಎಲ್ಲರ ಮೈಂಡಿಂದ ಎರೇಸ್ ಆಗಿರುತ್ತೆ. ಸ್ವತಃ ಪೀಟರ್ ಪಾರ್ಕರ್ ಲವರ್ ಯಾದಂಥ MJ ಹಾಗೆ ಅವನ ಬೆಸ್ಟ್ ಫ್ರೆಂಡ್ ಮೈಂಡಿಂದಲೂ ಕೂಡ ಎರೇಸ್ ಆಗಿರುತ್ತೆ. ಸೊ ಈಗ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಸಿಂಗಲ್ ಆಗಿ ಲೈಫ್ ಲೀಡ್ ಮಾಡ್ತಿರೋ ನಮ್ಮ ಪೀಟರ್ ಪಾರ್ಕರ್ಗೆ ಕೆಲವು ಹೊಸ ಪ್ರಾಬ್ಲಮ್ಗಳು ಬರ್ತವೆ. ಸೊ ಆ ಪ್ರಾಬ್ಲಮ್ಗಳಾದರೂ ಏನು, ಹಾಗೆ ಈ ಪ್ರೋಸೆಸ್ಸಲ್ಲಿ ಅವನಿಗೆ ಕೆಲವು ಸೂಪರ್ ಪವರ್ಗಳು ಸಿಗ್ತವೆ. ಸೊ ಆ ಎಲ್ಲ ಸೂಪರ್ ಪವರ್ಗಳು ಯುಟಿಲೈಸ್ ಮಾಡಿಕೊಂಡು ಹೇಗೆಲ್ಲ ಯೂಸ್ ಮಾಡ್ಕೊತಾನೆ, ಈ ಪ್ರೋಸೆಸ್ಸಲ್ಲಿ ಅವನಿಗೆ ಯಾರೆಲ್ಲ ಕೈ ಹಿಡಿತಾರೆ, ಯಾರೆಲ್ಲ ಕೈ ಕೊಡ್ತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡ್ತೀರಾ. ಫಸ್ಟ್ ಆಫ್ ಆಲ್, ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಟಾಮ್ ಹಾಲಂಡ್ ಅವರ ಪರ್ಫಾಮೆನ್ಸ್. ಏನು ಮನುಷ್ಯ ಗುರು! ಇವರು ಪ್ರತಿ ಸಾರಿ ಸ್ಪೈಡರ್ ಮ್ಯಾನ್ ಆಗಿ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಿದರೆ ಈ ಸಾರಿ ಸ್ಪೈಡರ್ ಮ್ಯಾನ್ ಆಗಲ್ಲ, ಆ್ಯಸ್ ಎ ಪೀಟರ್ ಪಾರ್ಕರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಮೋಷ್ನಲ್ ಆಗಿ ಮಾಡಿಬಿಡ್ತಾರೆ. ಅಂದರೆ ಬರೀ ಎಮೋಷ್ನಲ್ ಸೀನ್ಸ್ಗಳಲ್ಲಿ ಅಲ್ಲ, ಕಾಮಿಡಿ ಸೀನ್ಸ್ಗಳಲ್ಲಿ, ಮೇನಾಗಿ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಅವರ ಪರ್ಫಾಮೆನ್ಸ್ ಮಾತ್ರ ತುಂಬ ನ್ಯಾಚುರಲ್ ಆಗಿತ್ತು. ಈ ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ಗೆ ದಿ ಬೆಸ್ಟ್ ಆ್ಯಕ್ಟರ್ ಅಂದರೆ ಇವರೇ. ಸಿನಿಮಾ ನೋಡೋ ನಮಗೆ ಸ್ಪೈಡರ್ ಮ್ಯಾನ್ ಅಂದರೆ ಟಾಮ್ ಹಾಲಂಡ್ ಅವರೇ ಮೈಂಡಲ್ಲಿ ಬರ್ತಾರೆ. ಆ ಲೆವೆಲ್ಗೆ ನಮ್ಮ ಮೈಂಡ್ ವಾಶ್ ಮಾಡಿಬಿಡ್ತಾರೆ ಸಿನಿಮಾದಲ್ಲಿ. ಈ ಸರಿ ಸಿನಿಮಾದಲ್ಲಿ ಆ್ಯಕ್ಷನ್ಗಿಂತ ತುಂಬ ಅಂದರೆ ತುಂಬಾ ಎಮೋಷ್ನಲ್ ಸೀನ್ಸ್ಗಳನ್ನು ನೋಡ್ಬೋದು. ಸೊ ಆ ರೀತಿ ಬರ್ಕೊಂಡಿರುವಂಥ ಎಮೋಷ್ನಲ್ ಸೀನ್ಸ್ಗಳು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸಿನಿಮಾದಲ್ಲಿ ಒಂದೆರಡು ಸೀನ್ಸ್ಗಳನ್ನು ಬರ್ಕೊಂಡಿದ್ದಾರೆ. ಆ ಸೀನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿಲ್ಲ. ಆ ಲೆವೆಲ್ಗೆ ಸೀನ್ಸ್ಗಳನ್ನು ಎಮೋಷ್ನಲ್ ಆಗಿ ಬರ್ಕೊಂಡಿದ್ದಾರೆ. ಸೊ ಜಾಸ್ತಿ ಹೇಳೋಕೆ ಹೋಗೋದಿಲ್ಲ, ನೀವೇ ಸಿನಿಮಾ ನೋಡಿ ಆ ಸೀನ್ಸ್ಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಹಾಗೆ ಇನ್ನೊಂದು ಸಿನಿಮಾದಲ್ಲಿ ತುಂಬಾ ಕ್ಯಾಮಿಯೋಸ್ಗಳಿದ್ದಾವೆ. ಬ್ಲ್ಯಾಕ್ ವಿಡೋ ಕ್ಯಾಮಿಯೋ ಆಗಿರ್ಬೋದು, ಹಲ್ಕ್ ಕ್ಯಾಮಿಯೋ ಆಗಿರ್ಬೋದು. ಈ ಎರಡು ಕ್ಯಾಮಿಯೋಗಳಲ್ಲಿ ಹಲ್ಕ್ ಕ್ಯಾಮಿಯೋ ಮಾತ್ರ ಸೈಕ್ ಆಗಿತ್ತು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ನ ಡೆಲಿವರಿ ಮಾಡ್ತಾ ಅಂತೀನಿ. ಇನ್ನು ಸಿನಿಮಾದಲ್ಲಿರುವಂಥ ಆ್ಯಕ್ಷನ್ ಸೀನ್ಸ್ಗಳು ಕಮ್ಮಿ ಆಗಿದ್ದರೂ ಅವುಗಳನ್ನು ಡಿಸೈನ್ ಮಾಡ್ಕೊಂಡಿರೋ ರೀತಿ ಮಾತ್ರ ಯೂನಿಕ್ ಆಗಿತ್ತು. ಕಂಪ್ಯಾರಿಟಿವ್ಲಿ ಮಾರ್ವೆಲ್ಸ್ ಅವರ ಪ್ರೀವಿಯಸ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಇರುವಂಥ ಆ್ಯಕ್ಷನ್ ಸೀನ್ಸ್ಗಳು ತುಂಬ ಬೆಟರ್ ಆಗಿತ್ತು. ಸೊ ನನಗಂತೂ ಈ ಸಿನಿಮಾದಲ್ಲಿ ಇರುವಂಥ ಆ್ಯಕ್ಷನ್ ಸೀನ್ಸ್ಗಳು ತುಂಬಾ ಇಷ್ಟ ಆಯಿತು. ಸೊ ಇದಿಷ್ಟು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ರಿವ್ಯೂ ಆಗಿತ್ತು. ನಾನು ಮಾಡೋ ರಿವ್ಯೂ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.